ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಹೇಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ನಿನ್ನೆ ರಾಹುಲ್ ಗಾಂಧಿಗೆ ಚೋಕ್ ಕೊಟ್ಟರು ಅನ್ನುವ ವಿಚಾರದ ಬಗ್ಗೆ ಇವತ್ತು ತಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡೆ ನಾನು. ನೋಡಿ, ಕಳೆದ ಜುಲೈ 20ರಿಂದ ನಿರಂತರವಾಗಿ ಕಲಾಪ ನಡೀತಾ ಇದೆ. ಒಂದೇ ಒಂದು ದಿವಸ ಕೂಡ ಸುಸೂತ್ರವಾಗಿ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ನೋಡಲಿಕ್ಕೆ ಈ ಸರ್ಕಸ್ಸಿನಲ್ಲಿ ವಿಪಕ್ಷದವರು ಗೆದ್ದಿದ್ದಾರೆ ಅನ್ನುವ ರೀತಿ ಎಲ್ಲ ಗೋಚರಿಸ್ತಾ ಇದೆ. ಅಧಿವೇಶನ ನಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಪ್ರಶ್ನೋತ್ತರ ಕಾಲವೇ ಆಗೋದಿಲ್ಲ, ಯಾವುದೇ ಬಿಲ್ಗಳನ್ನು ಸರಿಯಾಗಿ ಚರ್ಚೆ ಮಾಡಲಾರದೆ ಪಾಸ್ ಮಾಡಬೇಕಾದಂಥ ಅನಿವಾರ್ಯತೆ ಬಂದೊದಗಿದೆ. 11 ಬಿಲ್ಗಳು ಪಾಸ್ ಆಗಿದ್ದಾವೆ, ಯಾವುವು ಕೂಡ ಚರ್ಚೆಗೆ ಒಳಪಟ್ಟಿಲ್ಲ. ಯಾವ ರೀತಿ ಕಲಾಪ ಘನವಂತಿಕೆಯಿಂದ ನಡೀಬೇಕು ಆ ರೀತಿ ನಡೀತಾ ಇಲ್ಲ. ಇದೆಲ್ಲವೂ ಸಾಧ್ಯವಾಗಿದ್ದು ರಾಹುಲ್ ಗಾಂಧಿಯವರ ದುಸ್ಸಾಹಸದಿಂದ, ರಾಹುಲ್ ಗಾಂಧಿಯವರ ಅವಿವೇಕತನದಿಂದ, ರಾಹುಲ್ ಗಾಂಧಿಯವರ ಅಹಂಕಾರದಿಂದ ಸಂಪೂರ್ಣವಾಗಿ ಇದು ನಾಶವಾದಂಥ ವಿಚಾರ. ಅದ್ರ ಬಗ್ಗೆ ಅನುಮಾನ ಬೇಕಾಗಿಲ್ಲ. ನೀವು ಯಾರು ಕೇಳಿದ್ರೂ ಇದೇ ಮಾತನ್ನೇ ಹೇಳ್ತಾರೆ. ಪ್ರಶ್ನೆ ಅದಲ್ಲ. ನಾನು ಇಷ್ಟು ದಿವಸನೂ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನಂತ? FCRA ಬಿಲ್ ಯಾವಾಗ ಪಾಸ್ ಆಗುತ್ತೆ, FCRA ಬಿಲ್ ಯಾವಾಗ ಪಾಸ್ ಆಗುತ್ತೆ? ಸಿಂಪಲ್ ಮೆಜಾರಿಟಿ ಸಾಕಂತಲ್ಲ, ಅದನ್ನು ಯಾಕೆ ಪಾಸ್ ಮಾಡ್ತಾ ಇಲ್ಲ? ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಹೊರಗಡೆ ಹಾಕಿ ಪಾಸ್ ಮಾಡಿಬಿಡ್ಬಹುದಲ್ಲ, ಯಾಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಬ್ಯಾಕ್ ಫುಟ್ನಲ್ಲಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ನನಗೆ ಭಾಳ ಒಂದು ಕಡೆ ತಮಾಷೆ, ಮತ್ತೊಂದು ಕಡೆ ಜನರಿಗೆ ಇಷ್ಟೊಂದು ತಿಳುವಳಿಕೆ ಬಂದಿದೆಯಲ್ಲ ಅನ್ನುವಂಥ ಸಂತೋಷ. ನೋಡಿ, ಇಷ್ಟು ದಿವಸ ನಮಗೆ FCRA ಅನ್ನುವಂಥ ಒಂದು ಆ್ಯಕ್ಟ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. 2013ರಲ್ಲಿ ಸ್ವತಃ ಸೋನಿಯಾ ಗಾಂಧಿ ಕೂಡ ಇದಕ್ಕೆ ತಿದ್ದುಪಡಿ ತಂದಂಥವ್ರು. FCRAಯಿಂದ ಏನು ಈ ದೇಶಕ್ಕೆ ಬಾಧೆ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ಕಲ್ಪನೆಯೇ ಇರಲಿಲ್ಲ. ಅದು ಬಿಟ್ಬಿಟ್ರಿ, ಅದ್ರ ಹಿಂದೆ ಬರ್ರಿ. ವಕ್ಫ್ ಕಾಯ್ದೆ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ಸ್ಪಷ್ಟವಾದ ಚಿತ್ರಣ ಇರಲಿ. ನಮ್ಗೆ ಗೊತ್ತಿದ್ದದ್ದು ಒಂದೇ, ಸುನ್ನಿ ವಕ್ಫ್ ಬೋರ್ಡು ಮತ್ತು ಶಿಯಾ ವಕ್ಫ್ ಬೋರ್ಡು. ಇವೆರಡೂ ಕೂಡ ಅವರ ಆಸ್ತಿಗಳು, ಮುಸಲ್ಮಾನರಿಗೆ ಸಂಬಂಧಪಟ್ಟದ್ದು. ನಮಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಅವರು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಅವ್ರು ಏನೋ ಮಾಡ್ಕೋತಾ ಇದ್ದಾರೆ, ನಮಗೂ ಅದಕ್ಕೂ ಯಾವುದೇ ರೀತಿಯ ನಂಟಿಲ್ಲ ಅದಕ್ಕೆ. ಆದರೆ ಯಾವಾಗ ಇದ್ರ ಬಗ್ಗೆ ತಿಳುವಳಿಕೆ ಬಂತು ಅಂದರೆ, ಯಾವಾಗ ಇದೊಂದು ಈ ದೇಶಕ್ಕೆ ಭಾಳ ದೊಡ್ಡ ಗಂಡಾಂತರ, ಅತಿ ದೊಡ್ಡ ಲ್ಯಾಂಡ್ ಬ್ಯಾಂಕನ್ನು ಇಟ್ಕೊಂಡಿದ್ದಾರೆ, ನಮ್ಮ ಆಸ್ತಿಯನ್ನು ಇವರು ಲೂಟಿ ಮಾಡಿ ನಾವು ಕೋರ್ಟ್ಗೆ ಹೋಗಲಾರ್ದ ಹಾಗೆ ಸೋನಿಯಾ ಗಾಂಧಿ ಅದಕ್ಕೆ ಅಮೆಂಡ್ಮೆಂಟ್ ತಂದಿದ್ದಾರೆ. ನಾವು ನಮ್ಮ ಆಸ್ತಿಯನ್ನು ಹೊಡ್ಕೊಂಡವ್ರ ಹತ್ರ ಹೋಗಿ ಭಿಕ್ಷಾಂದೇಹಿ ಅನ್ನೋ ಪರಿಸ್ಥಿತಿ ಬರುತ್ತೆ ಅಂತ ನಮಗೆ ಮಾಹಿತಿಯನ್ನು ಕೊಟ್ಟದ್ದೇ ಇದೇ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಇಷ್ಟೇ ಬೇಡ, ಟ್ರಿಪಲ್ ತಲಾಖ್ ನಮಗೆ ಸಂಬಂಧಪಟ್ಟ ವಿಚಾರವೇ ಅಲ್ಲ. ಮುಸಲ್ಮಾನರ ಜೀವನದಲ್ಲಿ ನಡೆಯುವಂಥ ವಿಚಾರಗಳು. ಮದುವೆ ಆಗ್ತದೆ, ಆದಮೇಲೆ ಮತ್ತೆ ತಲಾಖ್ ಹೇಳ್ತಾನೆ, ಮತ್ತೆ ಮದುವೆ ಆಗ್ತಾನೆ. ಅವ್ರದ್ದೇ ಆದಂಥ 108 ವಿಧಿವಿಧಾನಗಳಿದ್ದಾವೆ, ಅದನ್ನು ಮಾಡ್ಕೊಂಡಿರ್ತಾರೆ. ಅದು ಈ ದೇಶದ ಮಹಿಳೆಯರಿಗೆ ಭಾಳ ದೊಡ್ಡ ಮಟ್ಟದ ಮಾರಕ. ಇವರು ಬೀದಿಗೆ ಬಂದುಬಿಡ್ತಾರೆ. ಅವರು ನಮ್ಮಂಗೆ ಹೆಣ್ಮಕ್ಳು, ನಮ್ಮನೇಲಿ ಸೋದರಿಯರು ಹಾಗೆ ಅವರು ಈ ರೀತಿ ನಿರ್ಗತಿಕರನ್ನಾಗಿ ಮಾಡುವಂಥ ಮುಸ್ಲಿಂ ಕಾನೂನನ್ನು ರದ್ದು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇ ಇದೇ ನರೇಂದ್ರ ಮೋದಿ, ಇದೇ ಅಮಿತ್ ಶಾ. ಮತ್ತು ಅಂಥ ಬಿಲ್ಲನ್ನು ಕೂಡ ಪಾಸ್ ಮಾಡಿಸ್ತಾರೆ. ಅವು ಬಿಟ್ಬಿಡ್ರಿ. ಕಾಶ್ಮೀರ ಆರ್ಟಿಕಲ್ 370 ಅನ್ನೋದು ಎಂಥ ದೊಡ್ಡದಾದಂಥ ಶಾಪ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಸ್ಪಷ್ಟತೆ ಯಾಕಿರಲಿಲ್ಲ. ಆದರೆ ನಾವು ಕಾಶ್ಮೀರಕ್ಕೆ ನಿರಂತರವಾಗಿ ಒಡನಾಟ ಇಟ್ಕೊಂಡವರಲ್ಲ. ನಮಗೂ ಮತ್ತು ಕಾಶ್ಮೀರಕ್ಕೂ ಯಾವುದೇ ಅನುಸಂಧಾನವೇ ಇರಲಾರ್ದಂಥ ಅತಿ ದೊಡ್ಡದಾದಂಥ ರಾಜಕೀಯ ಷಡ್ಯಂತ್ರವನ್ನು ಮಾಡಿ ನಮ್ಮಿಂದ ಅವ್ರನ್ನ ಪ್ರತ್ಯೇಕ ಮಾಡಿಬಿಟ್ರು ಮತ್ತು ಅವರಿಗೆ ವಿಶೇಷವಾದಂಥ ಅಧಿಕಾರಗಳನ್ನು ಕೊಡಲಾಯಿತು. ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಅವತ್ತು ಹೋರಾಟ ಮಾಡಿದ್ದು ಬಿಟ್ಟರೆ ಮುಂದಿನ ಯಾವುದೇ ರಾಜಕೀಯ ನಾಯಕರು, ಮುಂದೆ ಮುರಳಿ ಮನೋಹರ್ ಜೋಶಿ ಹೋಗಿ ಅಲ್ಲಿ ಝಂಡಾ ಹಾರಿಸಕ್ಕೆ ಹೋದರು, ನರೇಂದ್ರ ಮೋದಿ ಅವರು ಹೋಗಿದ್ರು, ಅಡ್ವಾಣಿ ಹೋದರು, ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಬೆಳಕಿಗೆ ತಂದದ್ದನ್ನು ಬಿಟ್ಟರೆ ಈ ದೇಶದಲ್ಲಿ ಕಾಶ್ಮೀರ ಅನ್ನೋದು ನಮ್ಮ ಅಭಿನ್ನಂಗ, ಅಲ್ಲಿ 2 ಝಂಡಾ 2 ಸಂವಿಧಾನ ಇರಬಾರ್ದು ಅನ್ನೋ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂಥ ಸೀರಿಯಸ್ನೆಸ್ ಇರಲಿಲ್ಲ. ಇನ್ನು ಈ ಶರ್ಜಿಲ್ ಇಮಾಮು, ಆಮೇಲೆ ಈ ಉಮರ್ ಖಾಲಿದ್ದು, ಇವರು ಗಂಡಾಂತರಕಾರಿ ಅಂತ ನಮಗೆ ಗೊತ್ತೇ ಆಗಿರಲಿಲ್ಲ. संघर्ष करो, तो कश्मीर की महिलाएं संघर्ष करो, तो अफजल की हत्या नहीं सहेंगे, कितने अफजल मारोगे, तो राइट टू सेल्फ डोमिनेशन लॉन्ग लिव, लॉन्ग लिव, लॉन्ग लिव. Program is basically about against the occupation of Kashmir by the Indians. ಯಾವಾಗ ಉಮರ್ ಖಾಲಿದ್ದು ಅಫ್ಜಲ್ ಗುರು ಬಗ್ಗೆ ತೆರ ಕಾತಿಲ್ ಜಿಂದಾ ಹೈ ಹಮ್ ಶರ್ಮಿಂದಾ ಹೈ ಅಂತ ಹೇಳಿದಾಗ ಈತ ದೇಶಕ್ಕೆ
ದ್ರೋಹ ಉಂಟು ಮಾಡಿದವನು ಅನ್ನುವಂಥ ಅರಿವನ್ನು ಮೂಡಿಸಿದ್ದೇ ಬಿ ಜೆ ಪಿ ಸರ್ಕಾರ. ಅಲ್ಲಿವರೆಗೂ JNUನಲ್ಲಿ ನಡೆದಂಥ ಚಟುವಟಿಕೆ ನಮಗೆ ಸಂಬಂಧಪಟ್ಟದ್ದಲ್ಲ, ಯಾರೋ ಯೂನಿವರ್ಸಿಟಿಯಲ್ಲಿ ನಡೆಯುತ್ತೆ ಅನ್ನುವಂಥ ಮನಸ್ಥಿತಿ ಇತ್ತು. ಇದಕ್ಕೆ ಇನ್ನೊಂದು ಪೂರಕವಾದ ಕಾರಣ ಇದೆ. ಅದೇನಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾ ಬಂತು. ಸೋಷಿಯಲ್ ಮೀಡಿಯಾ ಬಂದ್ಕೂ ಜಗತ್ತಿನ ಎಲ್ಲ ವಿಚಾರಗಳು ಎಲ್ಲರಿಗೂ ಲಭ್ಯ ಆಗಲಿಕ್ಕೆ ಶುರುವಾದವು. ಯಾವುದು ಸರಿ ಯಾವುದು ತಪ್ಪು ಅನ್ನುವುದರ ಯೋಚನೆ ಮಾಡುವಂಥ ಕಾಲಘಟ್ಟ ಬಂತು. ಹೀಗಾಗಿ ನಾವು ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೀಲಿಕ್ಕೆ ಶುರು ಮಾಡಿದ್ವಿ. ಆದರೆ ಇದಕ್ಕೊಂದು ಅಂತ್ಯ, ತಾರ್ಕಿಕವಾದ ಅಂತ್ಯ ಕಾಣಿಸಬೇಕು ಅನ್ನುವಂಥ ಕಟಿಬದ್ಧತೆ ಇದೆಯಲ್ಲ, ಅದು ಯಾರಿಂದ ಸಾಧ್ಯ ಆಗಿದ್ದು? ಇವತ್ತು ನರೇಂದ್ರ ಮೋದಿ ಬ್ಯಾಕ್ ಫುಟ್ನಲ್ಲಿದ್ದಾರೆ. ನರೇಂದ್ರ ಮೋದಿ ಕಳೆದ 20 ದಿವಸದಿಂದ ಯಾವುದೇ ರೀತಿಯಾದಂಥ ಬಿಲ್ ಪಾಸ್ ಆಗಲಿಲ್ಲ, ಗಲಾಟೆ ಆದರೂ ಸುಮ್ಮನಿದ್ದಾರೆ. ರಾಹುಲ್ ಗಾಂಧಿ ಏಕವಚನದಲ್ಲಿ ಮಾತಾಡಿದ್ರು ಸುಮ್ಮನಿದ್ದಾರೆ. ಜಂತರ್ ಮಂತರ್ನ ಹುಡುಗರು ಅಶ್ಲೀಲವಾಗಿ ಮಾತಾಡಿದ್ರು ಸುಮ್ಮನಿದ್ದಾರೆ. ಕ್ಷಮಿಸ್ತೀನಿ ಅಂತ ಬೇರೆ ಹೇಳ್ತಾರೆ. ಹಾಗಾದರೆ ನರೇಂದ್ರ ಮೋದಿಗೆ ವಯಸ್ಸಾಗಿ ಹೋಯಿತು, ಇನ್ನು ಅವ್ರಿಗೆ ಯಾವುದೇ ರೀತಿಯಾದಂಥ ಚಟುವಟಿಕೆ ಮಾಡುವಂಥ ತಾಕತ್ತು, ಧಾರ್ಷ್ಟ್ಯ ಯಾವುದು ಉಳಿದೇ ಇಲ್ವಾ? ಇವ್ರದ್ದೇನಿದ್ರು ವಿದೇಶದಲ್ಲಿ 3 ಡಜನ್ನು ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿ ತೆಗೆದುಕೊಳ್ಳುವುದರಲ್ಲೇ ಇವ್ರ ಜೀವನ ಕಳೆದು ಹೋಯ್ತಾ? ಇವರ ಇಮೇಜ್ ಬಗ್ಗೆ ಭಾಳ ಕಳಕಳಿಯನ್ನು ಇಟ್ಟುಕೊಂಡು ಅದನ್ನು ಹೇಗೆ ಉಳಿಸ್ಕೋಬೇಕು, ವೈಶ್ವಿಕ ಮಟ್ಟದಲ್ಲಿ ಅವ್ರ ಹೆಸರು ಹಾಳಾಗಬಾರ್ದು ಅಂತ ಅವರು ಈ ರೀತಿ ಏನು ನಡೆದು ಹೋಗಲಿ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರ. ಇದೆಲ್ಲ ಚರ್ಚೆ ಆದಂಥ ವಿಚಾರ ಇತ್ತೀಚಿನ ದಿನಗಳಲ್ಲಿ. ನಿನ್ನೆ ಎಲ್ಲ ರಾಷ್ಟ್ರೀಯ ವಾಹಿನಿಗಳು ಚರ್ಚೆ ಮಾಡಿದ್ದದೆ. ನರೇಂದ್ರ ಮೋದಿ ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ, ಅಮಿತ್ ಶಾ ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ, ಇದರಿಂದ ಏನಾಗುತ್ತೆ? ರಾಹುಲ್ ಗಾಂಧಿ ಇನ್ನೊಂದಿಷ್ಟು ಚಿಗುರ್ಕೋತಾನೆ, ಆತ ಒಂದು ಇಡೀ ಸೆಷನನ್ನು ಹೇಗೆ ಅಪೋಷಣ ಮಾಡಿದೆ ಅಂತ ಎಲ್ಲರದ್ರಿಗೆ ದೊಡ್ಡಸ್ಕೆ ಮಾಡ್ಕೊಂಡು ಓಡಾಡ್ತಾನೆ. ಇಷ್ಟು ದಿವಸ ಬರೀ ಟೀ ಶರ್ಟ್ ಹಾಕೋತಾ ಇದ್ದ, ಮೊನ್ನೆ ಪಿಂಕ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದ, ನಿನ್ನೆ ಈತ ಹಸಿರು ಬಣ್ಣ ಶರ್ಟ್ ಹಾಕ್ಕೊಂಡ. ದಿನಕ್ಕೆ ದಿನ ಈತ ಯುವಕನ ಹಾಗೆ ಮಿಂಚ್ತಾ ಇದ್ದಾನೆ, ಎಲ್ಲ ಕಡೆ ತನ್ನ ಧಾರ್ಷ್ಟ್ಯವನ್ನು ಮೆರಿತಾ ಇದ್ದಾನೆ, ಅಹಂಕಾರವನ್ನು ಮೆರಿತಾ ಇದ್ದಾನೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವೀಕ್ ಆಗಿಬಿಟ್ಟಿದ್ದಾರೆ, ದುರ್ಬಲರಾಗಿದ್ದಾರೆ, ಇವರಿಂದ ಏನಾಗೋದಿಲ್ಲ. ಅವರು ಮಾಡಿರುವಂಥ ಇಷ್ಟೂ ಕೆಲಸಗಳನ್ನ ಹೇಳಿದ್ನಲ್ಲ, ಇಷ್ಟೂ ಕೆಲಸಗಳು ಕೂಡ ಅಸಾಧ್ಯವಾದಂಥ ಕೆಲಸಗಳು. ಇವತ್ತಿಗೂ ಶರ್ಜಿಲ್ ಇಮಾಮು, ಇವತ್ತಿಗೂ ಉಮರ್ ಖಾಲಿದ್ದು ಹೊರಗಡೆ ಬರಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅಂದರೆ, ಇವರ ವಿಡಿಯೋಗಳನ್ನು ನಮ್ಮ ತುಷಾರ್ ಮೆಹ್ತಾ ಅವರು ಜಡ್ಜ್ ಎದುರಿಗೆ ಹೇಳ್ತಾರೆ, ನೋಡಿ ಸ್ವಾಮಿ, ಈತ ಭಾರತವನ್ನು ವಿಭಜನೆ ಮಾಡಿ ಚಿಕನ್ನೇ ಕಟ್ ಮಾಡಬೇಕು ಅಂತ ಮಾಡಿದ್ದ ಈತನಿಗೆ ಜಾಮೀನು ಕೊಡ್ತೀರಾ ನೋಡಿ ಅಂತ ಕೇಳ್ತಾನೆ ಜಡ್ಜ್ಗೆ. ಇನ್ನು ಉಮರ್ ಖಾಲಿದ್ಗೆ ಈತ ಸುಪ್ರೀಂ ಕೋರ್ಟನ್ನು ಕೊಲೆಗಡಕ ಅಂತ ಕರೆದಿದ್ದನ್ನು ವಿಡಿಯೋವನ್ನು ತೋರಿಸ್ತಾರೆ, ನೋಡಿ ನಿಮ್ಮನ್ನು ಕೊಲೆಗಡಕ ಅಂತ ಕರೆದಿದ್ದ ಈತ ಹೊರಗಡೆ ಬಂದು ಮತ್ತೆ ಇದೇ ರೀತಿ ಮಾಡಿದ್ರೆ ನಡೆಯುತ್ತಾ ಹೇಳ್ರಿ. ಇದೇ ಕೆಲಸವನ್ನು ಅಖಿಲೇಶ್ ಯಾದವ್ ಮಾಡಿದ್ದ. 2012ರಲ್ಲಿ ಆತ ಮುಖ್ಯಮಂತ್ರಿ ಆದ ತಕ್ಷಣ ಯಾರು ಲಖನೌ, ಅಯೋಧ್ಯ, ಕಾಶಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಾರೋ ಅವರಿಗೆ ಮಾಫಿ ಮಾಡಲಿಕ್ಕೆ ಹೊರಟ್ಬಿಟ್ಟಿದ್ದ. ಅವರಿಷ್ಟು ಕೇಸ್ಗಳು ವಾಪಸ್ ತೊಗೊಳಕ್ಕೆ ಹೋಗಿದ್ದ. ಪುಣ್ಯಕ್ಕೆ ಅಲಹಾಬಾದ್ ಹೈಕೋರ್ಟು ರದ್ದು ಮಾಡಿ, ಈ ರೀತಿ ಎಲ್ಲ ಮಾಡೋಕ್ಕಾಗತ್ತೇನ್ರಿ, ಅವ್ರಿಗೆಲ್ಲ ಪದ್ಮಶ್ರೀ ಪ್ರಶಸ್ತಿ ಕೊಡೋಕ್ಕೆ ಹೊರಟಿದ್ದೀರನ್ರಿ, ಕ್ಯಾಕರಿಸಿ ಉಗಿತು. ಉಗಿದ್ಮೇಲೆ ಅವ್ರಿಗೆಲ್ಲ ಕನ್ವಿಕ್ಷನ್ ಆಯಿತು, ಒಬ್ಬನಿಗೆ ಮರಣದಂಡನೆ ಆಯಿತು. ನೋಡಿ, ಇವತ್ತು ಶಿವಪಾಲ್ ಯಾದವ್ ಹೇಳ್ತಾ ಇದ್ದ, ಏನಂತ ಹೇಳ್ತಾ ಇದ್ದ ಅಂದರೆ, ಆತ ಆಜಮ್ ಖಾನ್ ನೋಡ್ಲಿಕ್ಕೆ ಜೈಲಿಗೆ ಹೋಗಿದ್ದ, ಸೀತಾಪುರ ಜೈಲಿಗೆ. ಬಂದು ಹೊರಗಡೆ ಬಂದು ಹೇಳ್ತಾನೆ, ಆಜಮ್ ಖಾನ್ಗೆ ಆಗಿರುವಂಥ ಶಿಕ್ಷೆ ಇದೆಯಲ್ಲ, ಇದರ ಸೇಡನ್ನು ನಮ್ಮ ಸರ್ಕಾರ ಬಂದ ಮೇಲೆ ತೀರಿಸ್ಕೋತೀನಿ ಅಂತ ಹೇಳ್ದ. ಅಖಿಲೇಶ್ ಯಾದವನ ಕಾಕಾ ಈತ. ಇನ್ನೊಬ್ಬ ರಾಮ್ ಗೋಪಾಲ್ ಯಾದವ್ ಅಂತಿದ್ದಾನೆ. ಆ ರಾಮ್ ಗೋಪಾಲ್ ಯಾದವ್ ಹೇಳ್ತಾನೆ, ಅತಿಕ್ ಅಹಮ್ಮದ್ಗೆ ಏನು ಎನ್ಕೌಂಟರ್ ಆಯ್ತಲ್ಲ, ಅದರ ಸೇಡನ್ನು ನಮ್ಮ ಸರ್ಕಾರ ಬಂದ ಮೇಲೆ ತೀರಿಸ್ಕೋತೀವಿ ಅಂತಾನೆ. ಅಷ್ಟೇ ಅಲ್ಲ, ಈ ಶಿವಪಾಲ್ ಯಾದವ್ ಇವತ್ತು ಹೇಳ್ತಾ ಇದ್ದ, ಶಿವಪಾಲ್ ಯಾದವ್ ಹೇಳ್ತಾನೆ, ಆಜಮ್ ಖಾನ್ ಎಲ್ಲ ಕೇಸ್ಗಳನ್ನ ನಮ್ಮ ಸರ್ಕಾರ ಬಂದು ರದ್ದು ಮಾಡಿಬಿಡುತ್ತೆ ಅಂತ ಹೇಳ್ತಾನೆ. ಇಂಥ ಸರ್ಕಾರಗಳು ನಮಗೆ ಬೇಕಾ ಅಂತ ಆಲೋಚನೆ ಮಾಡಬೇಕಾದ ಸಂದರ್ಭ. ನರೇಂದ್ರ ಮೋದಿ, ಅಮಿತ್ ಶಾ 2 ಹೆಜ್ಜೆ ಹಿಂದೆ ಇಡಲಿ, ನಮ್ಗೆ ಏನು ಬೇಜಾರಿಲ್ಲ. ಆದರೆ ಈ ರೀತಿಯಾದಂಥ ಕಿರಾತಕರು ವಾಪಸ್ ಬರಲಾರ್ದ ಹಾಗೆ, ಅವರು ವಿಜೃಂಭಿಸಲಾರ್ದ ಹಾಗೆ ನೋಡಿಕೊಳ್ಳುವಂಥ ಅವರ ಮನಸ್ಥಿತಿ ಇದೆಯಲ್ಲ, ಅವರ ಸಂಕಲ್ಪ ಇದೆಯಲ್ಲ, ಅದು ನಮ್ಮನ್ನು ಕಾಪಾಡುತ್ತೆ. ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ, ಕರ್ನಾಟಕದಲ್ಲಿ ಉಸಿರು ಬಿಡ್ಲಿಕ್ಕೆ ಭಯ ಆಗತ್ತೆ, ಜನರಿಗೆ ಮಾತಾಡ್ಲಿಕ್ಕೆ ಭಯ ಆಗತ್ತೆ. ಆ ರೀತಿಯ ಸರ್ಕಾರ. ಯಾವುದೋ ಅಲ್ಲಿ ಜೈಪುರ್ ಡೈಲಾಗ್ಸ್ ಅನ್ನುವಂಥ ಚಾನಲ್ ಮಾಡಿದರೆ ಆತನ ಮೇಲೆ ಕೇಸ್ ಹಾಕಲಾಗಿದೆ, ದಿಲ್ಲಿಯಲ್ಲಿ ಒಬ್ಬನ ಮೇಲೆ ಕೇಸ್ ಹಾಕಲಾಗಿದೆ, ಎಲ್ಲ ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಕೇಸು. ಯಾರ್ಯಾರು ಯೂಟ್ಯೂಬರ್ ಇದ್ದಾರೋ ದೇಶಾದ್ಯಂತ ಅವ್ರನ್ನೆಲ್ಲ ಹಿಡ್ಕೊಂಬಂದು ಇಲ್ಲಿ ಬೆಂಗಳೂರು ಹೈಗ್ರೌಂಡ್ ಸ್ಟೇಷನಲ್ಲಿ ಅವ್ರ ಮೇಲೆ FIR ಹಾಕಿ ಒಳಗಡೆ ಕೂಡಿಸೋದು. ಅರ್ನಾಬ್ ಗೋಸ್ವಾಮಿ ತನ್ನ ಚಾನಲಲ್ಲಿ ಮಾತಾಡಿದ್ದಕ್ಕೆ ಇದೇ ಅನಿಲ್ ದೇಶ್ಮುಖ್ ಬೆಳಿಗ್ಗೆ 6 ಗಂಟೆಗೆ ಉಗ್ರಗಾಮಿಗಳನ್ನ ಎತ್ಕೊಂಡು ಹೋದಂಗೆ 600 ಜನ ನಂಬರ್ ಹೇಳಿದ್ರೆ ಉತ್ಪ್ರೇಕ್ಷೆ ಅನ್ಸುತ್ತೆ, ಆಗಿರೋದು ನಿಜ. ಇದು ಕಳಿಸಿ ಇಡೀ ಕೋಟೆಯ ರೀತಿಯಲ್ಲಿ ಇಡೀ ಊರು ತುಂಬ ಪೊಲೀಸರು ಕಳಿಸಿ ಅನಾಮತ್ತಾಗಿ ಬೆಡ್ರೂಮಿಂದ ಎತ್ಕೊಂಡು ಹೋದರು.
ನರೇಂದ್ರ ಮೋದಿ ಅಶ್ಲೀಲವಾಗಿ ಬೈದರೂ ಕೂಡ ಒಬ್ಬನೇ ಒಬ್ಬ ಹುಡುಗನನ್ನು ಬಂಧಿಸಲಿಕ್ಕೆ ಆದೇಶ ಮಾಡಿಸ್ತಿಲ್ಲ. ಸರ್ಕಾರದಲ್ಲಿ ಯಾರೂ ಆ ರೀತಿಯ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ಹಾಗಾದರೆ ಏನು ನರೇಂದ್ರ ಮೋದಿ ಅವರ, ಅಮಿತ್ ಶಾ ಅವರ ಮನಸ್ಥಿತಿ ಏನು? ಅವ್ರು ಹೇಳ್ತಾರೆ, ಕಿರ್ಚಾಡೋರು ಎಷ್ಟು ಕಿರ್ಚಾಡ್ತಿರೋ ಕಿರ್ಚಾಡ್ರಿ. ಕಿರ್ಚಾಡಾಗಿ ನಿಮ್ಮದು ನಾಲಿಗೆಯ ಪಸೆ ಒಣಗಿ ಹೋಗುತ್ತೆ, ಗಂಟ್ಲು ಹೋಗ್ಬಿಡುತ್ತೆ. ಆವಾಗ ನಮ್ಮ ಕೆಲಸ ಶುರು ಮಾಡ್ತೀವಿ. ನೆನಪು ಮಾಡ್ಕೊಳ್ಳಿ, ವಕ್ಫ್ ಕಾಯ್ದೆ ತಿದ್ದುಪಡಿಯ ಬಿಲ್ ಬಂತು. ಇದೇ ಅಮಿತ್ ಶಾ ಅವರು ಸದನದಲ್ಲಿ ಇದ್ದರು. ಕಿರ್ಚಾಟ ಅಂದರೆ ಯಾವ ಮಟ್ಟಿಗೆ ಕಿರ್ಚಾಟ! ಇದೇ ರಾಹುಲ್ ಗಾಂಧಿ ಚಕ್ರವ್ಯೂಹಕ್ಕೆ ಪದ್ಮವ್ಯೂಹ ಅಂದರು. ಅಭಿಮನ್ಯುನ ಬಗ್ಗೆ ಕತೆ ಹೇಳೋಕ್ಕೆ ಶುರು ಮಾಡಿದ್ರು, ಮಹಾಭಾರತ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದರು. ಏನು ದಿನಗಟ್ಟಲೆ ಚರ್ಚೆ. ತೊಗೊಂಡು ಹೋಗಿ JPCಗೆ ಹಾಕಿಬಿಟ್ರು ನರೇಂದ್ರ ಮೋದಿ. ಎಲ್ಲರೂ ಏನು ಅಂದ್ಕೊಂಡ್ರು, ಮುಗಿತಿದ್ರ ಕತೆ ಅಂತ. ಆಗಿದ್ದೇನು? ಇವತ್ತು ಒಂದೇ ಒಂದು ಅಕ್ರಮವಾದಂಥ ವಕ್ಫ್ ಆಸ್ತಿ ಮುಸಲ್ಮಾನರು ಇಟ್ಕೊಳ್ಳೋ ಹಾಗಿಲ್ಲ, ಆ ರೀತಿಯ ಕಾಯ್ದೆಯನ್ನು ತರಲಾಯಿತು. FCRA ಇದೆಯಲ್ಲ, ಈ FCRAಗೆ ಈಗ ಆ್ಯಕ್ಟ್ ಮಾಡಬೇಕಾದ ತಿದ್ದುಪಡಿ ಅಗತ್ಯನೇ ಇಲ್ಲ. ಆ ಮಟ್ಟಿಗೆ ಎಲ್ಲ ಬಂದೋಬಸ್ತನ್ನು ರೂಲ್ಸ್ಗಳನ್ನು ಮಾಡಿ ಹೋಗಿದೆ. ಒಂದೇ ಒಂದು ಉಳಿದಿದೆ, 300A ಇಟ್ಕೊಂಡು. ಏನದು 300A? ಏನು ಹೇಳ್ತಾ ಅನುಚ್ಛೇದ 300A ಏನಂತ ಹೇಳುತ್ತೆ? ಏನಂದರೆ, ಯಾವುದೇ ಆಸ್ತಿಯನ್ನು ನೀವು ಸರ್ಕಾರ ತೆಗೆದುಕೊಳ್ಳಬೇಕು ಅಂದರೆ ಅದಕ್ಕೆ ಕಾಯ್ದೆಯನ್ನು ಮಾಡಿರಬೇಕು. ಏನು ಕಾಯ್ದೆ ಮಾಡ್ತಾ ಇದ್ದಾರೆ? ಕಾಯ್ದೆ ಏನಪ್ಪ ಅಂತಂದರೆ, ನೀವು ವಿದೇಶದಿಂದ ಬರುವ ಬಂಡವಾಳದ ಬಗ್ಗೆ ನಮ್ಮ ಯಾವ ಅಭ್ಯಂತರವೂ ಇಲ್ಲ, ಯಾವುದೇ NGO ಬೇಕಾದ್ರೂ ತರಿಸ್ಕೊಳ್ಳಿ. ಆದರೆ ಅದರ ದುರುಪಯೋಗ ಮಾಡಿಕೊಂಡ್ರೆ, ಅಂದರೆ ಮತಾಂತರಕ್ಕೆ ಬಳಸಿದ್ದೇ ಆದರೆ, ದೇಶವನ್ನು ಒಡೆಯಲಿಕ್ಕೆ ಬಳಸಿದ್ದೇ ಆದರೆ, ದೇಶಕ್ಕೆ ವಿಚ್ಛಿದ್ರಕಾರಿಯಾಗಿ ಆ ದುಡ್ಡನ್ನು ಬಳಕೆ ಮಾಡಿದ್ದೇ ಆದರೆ, ನಿಮ್ಮ ಎಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದಾದಂಥ ಒಂದು ಕಾಯ್ದೆ ಅದರಲ್ಲಿದೆ. ಅದೇ ಅಮೆಂಡ್ಮೆಂಟ್ಗೋಸ್ಕರ ಇವರೆಲ್ಲ ಎಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಚೈನಾದಿಂದ ರಾಜೀವ್ ಗಾಂಧಿ ಫೌಂಡೇಶನ್ಗೆ ದುಡ್ಡು ತಂದಿದ್ದಾರೆ ರಾಹುಲ್ ಗಾಂಧಿ. ಅಷ್ಟು ದೂರ ಹೋಗ್ಬಿಡಿ, ಸೌರವ್ ದಾಸ್ ತಂದಿದ್ದಾನೆ. ಎಂಥ ವಿಚಿತ್ರ ಇರ್ಬೋದು ಯೋಚನೆ ಮಾಡಬಹುದು. ಹುಡುಗ ಮೊನ್ನೆವರೆಗೂ ಸ್ಲಮ್ನಲ್ಲಿದ್ದ, 3 ವರ್ಷ ಕೆಳಗೆ. ಈಗ ಆತ ಪಾಶ್ ಬಂಗ್ಲೆನಲ್ಲಿ 10 ಲಕ್ಷ ರೂಪಾಯಿ ಬಾಡಿಗೆ ಕಟ್ಟಿರ್ತಾನೆ. NGOಗಳ ಆಟ ಹೇಗಿದೆ ಅಂತ ಹೇಳಲಿಕ್ಕೆ ಒಂದು ಸಂಚಿಕೆ ಮಾಡಬೇಕು. ಶಬನಾ ಆಜ್ಮಿ ಅಮೌಂಟ್ ಹೇಳಿದ್ರೆ ಉತ್ಪ್ರೇಕ್ಷ 100 ಕೋಟಿ ರೂಪಾಯಿ NGOದಿಂದ ದುಡ್ಡು ತರ್ತಾರೆ. ಅಂದರೆ ಯೋಚನೆ ಮಾಡಿರಿ ನೀವು. ಇವರೆಲ್ಲ ಈ ರೀತಿ ಗಲಾಟೆ ಮಾಡೋದು, ಕಿರ್ಚಾಡೋದು ಸ್ವಾಭಾವಿಕ. ಯಾಕಂದರೆ ಇದೆಲ್ಲವನ್ನು ಅಕೌಂಟಬಿಲಿಟಿ ಬಂದ್ಬಿಡ್ತದೆ ಇಲ್ಲಿ. ಇದೆಲ್ಲದಕ್ಕೂ ಹೆಂಗೆ ಮಾಡೋದು ಅಂತ ಅವ್ರ ಪ್ರಶ್ನೆ. ದುಡ್ಡು ಬರೋದ್ರ ಬಗ್ಗೆ ಅಭ್ಯಂತರವೇ ಇಲ್ಲ, ಬರಬೇಕು. ವಿದೇಶಿ ಬಂಡವಾಳ ಭಾರತಕ್ಕೆ ಬರಬೇಕು. ಬಂದ ದುಡ್ಡು ಯಾವ ಕೆಲಸಕ್ಕೆ ಬಂದಿದೆಯೋ ಅದಕ್ಕೆ ಬಳಕೆ ಆಗಬೇಕು. ಇದೆ ನಿಮ್ಮ ಲೈಸೆನ್ಸ್ ರದ್ದಾಗತ್ತೆ. ನಿಮಗೆ ಗೊತ್ತಿರಲಿ, ನೀವು ನಂಬಲ್ಲ ಹೇಳಿದರೆ 52,000 NGOಗಳು ಭಾರತದಲ್ಲಿದ್ದು, 52,000. ಅದರಲ್ಲಿ ಯಾವಾಗ ಇವರು ರೆಗ್ಯುಲೇಷನ್ಸ್ ಹಾಕಿದರು ಅಮಿತ್ ಶಾ ಅವರು, 37,000 NGOಗಳು ಹೊರಟೋದು. ಉಳಿದಿರೋವೆಷ್ಟು? 15,000. ಆ 15,000 ಏನು NGOಗಳಿದೆ ಅವು ಚಡಪಡಿಸ್ತಾ ಇದ್ದಾವೆ, ತತ್ತರಿಸಿ ಹೋಗ್ತಾ ಇದ್ದಾವೆ. ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಸ್ಥಿತಿಯನ್ನು ನಿರ್ಮಾಣ ಮಾಡಿ ಈಗ ಈ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಇದನ್ನು ನೇರವಾಗಿ JPC ಕಳಿಸಿದರು. ನಾವೊಂದು ಮಾತು ಹೇಳಿದೆ ಪ್ರಾರಂಭದಲ್ಲಿ, ಏನಂತ, ಸರಳ ಮೆಜಾರಿಟಿ ಇರುವಂಥದ್ದನ್ನು JPC ಕಳಿಸ್ಬೇಕಾಗಿದ್ದ ಅಗತ್ಯ ಏನಿತ್ತು? ಇದ್ದವ್ರನ್ನ ಸಸ್ಪೆಂಡ್ ಮಾಡಿ ಹೊರಗೆ ಕಳಿಸ್ಬೋದಿತ್ತು. ತಾವೇ ಧ್ವನಿ ಮತದ ಮೂಲಕ ಅಂಗೀಕಾರ ಮಾಡಿ ಪಾಸ್ ಮಾಡಿಸ್ಕೊಡ್ಬೋದಿತ್ತು. ಯಾರಾದರೂ ಹೇಳುವಂಥ ಸ್ವಾಭಾವಿಕವಾದದ್ದು. ನೆನಪಿಟ್ಕೊಳ್ಳಿ, ಈ ದೇಶದ ನರೇಂದ್ರ ಮೋದಿಯ ಸರ್ಕಾರದ ಎಲ್ಲ ಆ್ಯಕ್ಟ್ಗಳನ್ನು, ಯಾವುದೇ ವಿಧೇಯಕಗಳನ್ನು ಪಾಸ್ ಮಾಡಿದ್ದೆ ಆದ ಸಂದರ್ಭದಲ್ಲಿ, ತಿದ್ದುಪಡಿ ಆದ ಸಂದರ್ಭದಲ್ಲಿ, ಅದು ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗುತ್ತೆ. ಟ್ರಿಪಲ್ ತಲಾಖ್ ಇರ್ಬೋದು, ಆರ್ಟಿಕಲ್ 370 ಇರ್ಬೋದು, ಯಾವುದೇ ತೆಗೆದುಕೊಳ್ಳಿ, ವಕ್ಫ್ ಕಾಯ್ದೆ ಇರಬಹುದು, ಪ್ರತಿಯೊಂದನ್ನು ಕಪಿಲ್ ಸಿಬಲ್ ಥರದಂಥ ಪ್ರಭೃತಿಗಳು ವಾದಿಸ್ತಾರೆ. 60 ಗಂಟೆ 120 ಗಂಟೆ ವಾದಿಸ್ತಾರೆ. ಸರ್ಕಾರ ಮೆಜಾರಿಟಿ ಇಲ್ಲದ ಸಂದರ್ಭದಲ್ಲಿ 303ರಿಂದ 240 ಸಂಖ್ಯೆಗೆ ಬಂದ ಸಂದರ್ಭದಲ್ಲಿ ಇದ್ದಂಥ ವಿಪಕ್ಷದವರು ಹೊರಗಡೆ ಕಳಿಸಿ ಸಸ್ಪೆಂಡ್ ಮಾಡಿ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ ಅಂದ ತಕ್ಷಣ ಇದು ಡಿಮೆರಿಟ್ ಆಗುತ್ತೆ ಕೋರ್ಟಿನಲ್ಲಿ. ಉದ್ದೇಶ ಒಳ್ಳೆಯದೇ, ಕೋರ್ಟ್ನಲ್ಲಿ ಡಿಮೆರಿಟ್ ಆಗುತ್ತೆ. ಅದೇ JPC ಮೂಲಕ ಮಾಡಿದಾಗ 21 ಜನ ಲೋಕಸಭಾ ಸದಸ್ಯರು, 10 ಜನ ರಾಜ್ಯಸಭಾ ಸದಸ್ಯರು, ಆ 21 + 10 31 ಜನರಲ್ಲಿ NDAದವರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದು, ಯಾರ್ಯಾರು ಇದರಲ್ಲಿ ಬೆನಿಫಿಷಿಯರಿ ಇದ್ದಾರೋ ಅವ್ರನ್ನೆಲ್ಲ ಕರೆಸಿ ಮಾತನಾಡಿ ಒಂದು ಫೈಲ್ ಮಾಡಿ ವಿಧೇಯಕವನ್ನು ಮಂಡನೆ ಮಾಡಿ ತಿದ್ದುಪಡಿ ಮಾಡಿದಾಗ ಯಾವ ಕೋರ್ಟು ಏನು ಮಾಡಲಿಕ್ಕಾಗಲ್ಲ. ಇದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಒಂದಂಶದ ಕಾರ್ಯಕ್ರಮ. ಹಾಗಾದರೆ ಯಾಕೆ ಡಿಲಿಮಿಟೇಷನ್ ಮಾಡಲಿಲ್ಲ? ಇದನ್ನು ಯಾಕೆ ಪಾಸ್ ಮಾಡಿಬಿಡಲಿಲ್ಲ? ಯಾಕೆಂದರೆ DMK ಒಂದು ಕಂಡೀಷನ್ ಹಾಕ್ತು. ನಿನ್ನೆಲ್ಲ ಮೊನ್ನೆ ಹೇಳಿದ್ದೆ ನಾನು ನಿನ್ನೆ ಸಂಚಿಕೆಯಲ್ಲಿ. ಏನಂತ? DMK ಜೊತೆ ಅಮಿತ್ ಶಾ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ. ಅವ್ರು ಹೇಳಿದರು, ಮೊದಲು FCRA ಪೆಂಡಿಂಗ್ ಇಡಿ, ಡಿಲಿಮಿಟೇಷನ್ ನಿಮ್ಮದು ಪಾಸ್ ಮಾಡಬೇಕು, ನಮ್ಮ ಬೆಂಬಲ ಬೇಕು ಅಂದರೆ FCRAನ ನೀವು ಪಾಸ್ ಮಾಡಬಾರ್ದು. ಈಗ
ಅಮಿತ್ ಶಾ ಹೇಳಿದ್ರೆ ಆಯಿತು ಪರವಾಗಿಲ್ಲ, ಅದನ್ನು JPCಗೆ ಹಾಕ್ತೀನಿ, ಡಿಲಿಮಿಟೇಷನ್ ಪಾಸ್ ಮಾಡೋಣ. ಇದಕ್ಕೆ ಸಮಯ ಕೊಟ್ಟದ್ದು ಎಷ್ಟು? FCRAಗೆ ಬರುವ ಚಳಿಗಾಲದ ಅಧಿವೇಶನದ ಮೊದಲ ವಾರದಲ್ಲಿ ಇದು ಅಂಗೀಕಾರ ಆಗಬೇಕು, ಅಷ್ಟೊತ್ತಿಗೆ ಫೈಲ್ ಕೊಡಬೇಕು. ವಕ್ಫ್ ಕಾಯ್ದೆ ಅಷ್ಟು ಬೇಗ ಆಗಲಿಲ್ಲ, ಅದಕ್ಕಿಂತ ಮುಂಚೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಷ್ಟು ಬೇಗ ಆಗಲಿಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್ 2023 ಅದಕ್ಕೆ ಕೆಲಸ ಶುರುವಾಗಿದೆ, ನೆನ್ಪಿಟ್ಕೊಳ್ಳಿ. ಕೋವಿಂದ್ ಅವರು ಮಾಡಿದ್ದದು, ಕೋವಿಂದ್ ಅವರು ಹೈ ಪವರ್ ಕಮಿಟಿ ಮಾಡಲಾಗಿತ್ತು. ಇಲ್ಲಿವರೆಗೂ ಅದನ್ನ ಪಾಸ್ ಮಾಡಿಸ್ಲಿಕ್ಕಾಗಿಲ್ಲ. ಯಾಕೆ ಕಾಯ್ತಾ ಇದ್ದಾರೆ ನೋಡಿ. ನಮ್ಮ ದೇಶದಲ್ಲಿ 1952, 1957, 1962 ಇದೇ ರೀತಿಯಾದಂಥ ಒನ್ ನೇಷನ್ ಒನ್ ಎಲೆಕ್ಷನ್ನೇ ಈ ದೇಶದಲ್ಲಿ ನಡೀತಾ ಇದ್ದದ್ದು. ಇಂದಿರಾ ಗಾಂಧಿಗೆ ಕೇರಳದಲ್ಲಿದ್ದಂಥ ನಂಬೂದಿರಿಪಾದ ಗೌರವ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆಕೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ, ಅವಾಗ ಜವಾಹರ್ಲಾಲ್ ನೆಹರು ಪ್ರಧಾನಿ, ತನ್ನ ಮಗಳಿಗೆ ಮರ್ಯಾದೆ ಕೊಡಲಿಲ್ಲ ಅಂತ ಸರ್ಕಾರವನ್ನು ಕೆಡವಿದರು, ರಾಷ್ಟ್ರಪತಿ ಆಡಳಿತ ಹೇರಿದರು. ಅದಾದಮೇಲೆ ಮತ್ತೆ ಚುನಾವಣೆ ಆಯಿತು. ಅಲ್ಲಿಂದ ಕೆಟ್ಟದ್ದು ಆಟ ಮುಂದೆ ಸರಿ ಹೋಗಲೇ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಕೂಡ ಚುನಾವಣೆಗಿಂತ ಮುಂಚೆ 6 ತಿಂಗಳ ಮುಂಚೆ ಚುನಾವಣೆ ಮಾಡಿದರು. ಈಗ ಮತ್ತೆ ವಾಪಸ್ ಹಳಿಗೆ ತರಬೇಕು, ಆಡಳಿತ ಯಂತ್ರ ಸುಗಮವಾಗಿ ನಡಿಬೇಕು, ಚುನಾವಣೆಯ ಹೆಸರಿನಲ್ಲಿ ನಿರಂತರವಾದಂಥ ಈ ರೀತಿಯ ಸರ್ಕಸ್ಗಳು ನಡಿಬಾರ್ದು ಅಂತ ಈ ಬಾರಿ ಅದಕ್ಕೊಂದು ಕಾಯಕಲ್ಪ ಕೊಡಬೇಕು ಅಂತ ನರೇಂದ್ರ ಮೋದಿ ಕಾಯ್ಕೊಂಡಿದ್ದಾರೆ. ಅವರು 2029 ಚುನಾವಣೆ ಹೊತ್ತಿಗೆ ಅದು ಮಾಡೇ ಮಾಡ್ತಾರೆ. 2029 ಕಾಲ 2034 ಚುನಾವಣೆಗೆ ಆಗುತ್ತೆ. ಬಟ್ 2029 ಹೊತ್ತಿಗೆ ಅದಕ್ಕೊಂದು ಸ್ವರೂಪ ಬರುತ್ತೆ. ಡಿಲಿಮಿಟೇಷನ್ ಅಂತೂ 2029 ಚುನಾವಣೆಗಿಂತ ಮುಂಚೆ ಆಗಲೇಬೇಕು. ಇಲ್ಲದೆ ಹೋದರೆ ಭಾರತೀಯ ಜನತಾ ಪಾರ್ಟಿ NDA ಈ ರೀತಿ 240ಕ್ಕೆ ಸೀಮಿತ ಆಗಬೇಕಾದ ಅನಿವಾರ್ಯತೆ ಬರುತ್ತೆ. ನಮ್ಮೆಲ್ಲರಿಗಿಂತ ಚೆನ್ನಾಗಿದ್ದು ಅಮಿತ್ ಶಾಗೂ ಗೊತ್ತಿರುತ್ತೆ, ನರೇಂದ್ರ ಮೋದಿಗೂ ಗೊತ್ತಿರುತ್ತೆ. ನಾವು ಏನೂ ಗೊತ್ತಿರಲಾರ್ದವರು ಈಗ ಕಣ್ಣು ಬಿಟ್ಟು FCRA ಅಂದ್ರೇನು, ವಕ್ಫ್ ಕಾಯ್ದೆ ಅಂದ್ರೇನು, ಟ್ರಿಪಲ್ ತಲಾಖ್ ಅಂದ್ರೇನು, ಅವ್ರಿಗೂ ನಮಗೂ ಯಾಕೆ ಈ ರೀತಿಯ ಮಲತಾಯಿ ಧೋರಣೆ, ಇವೆಲ್ಲದರ ಬಗ್ಗೆ ನಮಗೆ ಈಗ ಮಾಹಿತಿ ಬರ್ತಾ ಇದೆ. ಈಗ ನಮಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ದುರ್ಬಲರಾಗಿ ಕಾಣಿಸ್ತಾರೆ, ಬಲಹೀನರಾಗಿ ಕಾಣಿಸ್ತಾರೆ. ರಾಹುಲ್ ಗಾಂಧಿ ದೊಡ್ಡ ದಾಂಡಿಗನ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದ್ದಾರೆ. ಎಷ್ಟು ದಡ್ರಿದ್ದೀವಿ, ಎಷ್ಟು ಮೂರ್ಖರು ಶಿಖಾಮಣಿಗಳಿದ್ದೀವಿ. ನನಗೆ ಒಂದೊಂದು ಸಲ ನಾಚಿಕೆ ಆಗುತ್ತೆ. ನಿಜವಾಗ ಹೌದು ಅಲ್ವಾ ಹೇಳಿ ನೀವು. ಭಾಳ ಇಂಪಾರ್ಟೆಂಟ್ ಆದಂಥ ಸುದ್ದಿಗಳನ್ನ ಮಧ್ಯಾಹ್ನ ಕೊಡೋದಿದೆ ನನಗೆ. ಈ ಜಂತರ್ ಮಂತರ್ 2.0 ಮಾಡ್ತಾನಂತೆ ಈ ಅಭಿಜಿತ್ ದೀಪ್ಗೆ. ಸೀಸನ್ 2 ಅಂತ, ಅದನ್ನು ಬಿಗ್ ಬಾಸ ಸೀಸನ್ 2 ಮಾಡ್ತಾನಂತೆ. ಜೊತೆಗೆ ಸೌರವ್ ದಾಸ್ ಬಗ್ಗೆ ಮಾಹಿತಿಗಳು ಸಂಗ್ರಹ ಆಗಿದೆ. ಇವರು ಭಾರತವನ್ನು ಬಿಟ್ಟು ಪರಾರಿ ಆಗಲಾರ್ದಾಗ ಗೃಹ ಸಚಿವಾಲಯ ಏನು ಕೆಲಸ ಮಾಡ್ತಾಯಿದೆ. ಜೊತೆಗೆ ಜಿರಲೆ ಅನ್ನುವಂಥ ಶಬ್ದ ಬಳಸಿದಂಥ ಸುಪ್ರೀಂ ಕೋರ್ಟಿನ ಆನರೇಬಲ್ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರ ಹೆಸರನ್ನು ಉದ್ಧರಿಸಿರುವಂಥ ಶಬ್ದವನ್ನು ಬಳಸಿಕೊಂಡು ಇದನ್ನು ರಾಜಕೀಯವಾಗಿ ಕಮರ್ಷಿಯಲ್ ಆಗಿ ಬಳಸ್ಕೊಂಡಿದ್ದಾರೆ ಅಂತ ಒಂದು ಕೇಸ್ ಹಾಕಲಾಗಿದೆ. ಎಲ್ಲ ವಿಚಾರಗಳನ್ನು ಸಾವಧಾನವಾಗಿ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ತುಂಬ ವಿಚಾರ ನನ್ನ ಹತ್ರ ಇದೆ, ಒಂದೇ ಸಲ ಎಲ್ಲ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹಳಷ್ಟು ಸಮಯ ತೆಗೆದುಕೊಂಡಿದ್ದೀನಿ, ಕ್ಷಮೆ ಇರಲಿ. ನಿಮ್ಮ ಸಮಯ ಅಮೂಲ್ಯವಾದದ್ದು ನನಗೆ ಗೊತ್ತಿದೆ. ಆದರೆ ಹೇಳಬೇಕಾದ ವಿಷಯವನ್ನು ಸಾವಧಾನದಿಂದ ಹೇಳೋಣ ಅಂತ ಇಷ್ಟೆಲ್ಲ ಹೇಳಿದೆ. ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ದಯವಿಟ್ಟು ಬೆಂಗಾವಲಾಗಿ. ನಮಸ್ಕಾರ. Program is basically about against the occupation of Kashmir by the Indian state, and I make it very apparent here. I'm not from Kashmir, but I believe that what is happening in Kashmir is in an Indian occupation of Kashmir.